ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಹೆಚ್ಚಾಗುತ್ತಾ? ಹಾಗಾದ್ರೆ ಪರಮೇಶ್ವರ್ ಪರ ಧ್ವನಿ ಎತ್ತಿರುವಂತ ಶಾಸಕ ದೇವೇಂದ್ರಪ್ಪ ರಾಜ್ಯದಲ್ಲಿ ದಲಿತರನ್ನ ಸಿಎಂ ಮಾಡಬೇಕಿದೆ, ಅದಕ್ಕೆ ಒಂದೇ ಮೆಟ್ಟಿಲಷ್ಟೇ ಬಾಕಿ ಇದೆ ಅಂತ ಅಂದಿದ್ಯಾಕೆ? ಹಾಗಾದ್ರೆ ಮತ್ತಷ್ಟು ಜೋರಾಗುತ್ತಾ ದಲಿತರೇ ಸಿಎಂ ಆಗ್ಬೇಕು ಅನ್ನುವಂತ ಕೂಗು? ಈಗಾಗಲೇ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗ್ಲಿ ಅಂತಿದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ದಲಿತ ಸಿಎಂ ಆಗ್ಬೇಕು ಅನ್ನುವಂತ ಹೇಳಿಕೆ ಕೂಗು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ನೋಡಿ, ಒಂದೇ ಒಂದು ಮೆಟ್ಟಿಲಷ್ಟೇ ಬಾಕಿ ಇದೆ ದಲಿತ ಸಿಎಂ ಆಗೋದಕ್ಕೆ ಅಂತ ದೇವೇಂದ್ರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ಮಾರ್ಮಿಕವಾಗಿ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಸಿಎಂ ಕುರ್ಚಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಟೆಂಪಲ್ ರನ್ ಮಾಡ್ತಾನೆ ಇದ್ದಾರೆ. ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ, ನಿಲುವು. ಅತ್ತ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಅವರೇ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಈ ಮುಂಚೆ ಹೇಳ್ತಾ ಇರಲಿಲ್ಲ ಇದ್ರ ಬಗ್ಗೆ, ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಿರ್ಲಿಲ್ಲ, ಅಥವಾ ನಾನೇ ಸಿಎಂ ಆಗಿರ್ತೀನಿ ಪೂರ್ಣಾವಧಿ ಸಿಎಂ ಅಂತ ಅವ್ರು ಹೇಳ್ತಿರ್ಲಿಲ್ಲ. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ನಾನೇ ಅಂತ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲೇ ದಲಿತ ಸಿಎಂ ಕೂಗು ಎದ್ದಿದ್ಯಾಕೆ? ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಿ ಅನ್ನೋ ಲೆಕ್ಕಾಚಾರ ಏನಾದರೂ ಇದೆಯಾ? ಸಿಎಂ ಡಿಕೆ ಶಿವಕುಮಾರ್ ಜಗಳದಲ್ಲಿ ದಲಿತರಿಗೆ ಸಿಎಂ ಕುರ್ಚಿ ಸಿಗಬಹುದಾ? ಸಾಕಷ್ಟು ಬದಲಾವಣೆಗಳು ಏನಾದರೂ ಆಗುತ್ತಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವು, ಈಗಾಗಲೇ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರ ಒಂದು ಹೇಳಿಕೆ. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ನಾನು ಪೂರ್ಣಾವಧಿ ಸಿಎಂ ಅಂತ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ, ಸಿಎಂ ಆಗಬೇಕು ಅನ್ನುವಂಥ ಪ್ರಬಲ ಆಕಾಂಕ್ಷಿ. ದೇವೇಂದ್ರಪ್ಪ ಅವರು ಒಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಪರಮೇಶ್ವರ್ ಸಿಎಂ ಆಗಲಿ ಅಂತ. ಏನ್ ನಡೀತಾ ಇದೆ? ನಿಜಕ್ಕೂ ಸಿಎಂ ಬದಲಾವಣೆ ಆಗುತ್ತಾ? ಆದ್ರೂ ದಲಿತ ಸಿಎಂఏ ಆಗಬೇಕು ಅಂತ ಪಟ್ಟು ಹಿಡಿತಿರೋದು ಯಾಕೆ? ಸೌಖ್ಯ, ಈಗ ದಲಿತ ಸಿಎಂ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ, ಹೆಚ್ಚಾಗ್ತಾ ಇದೆ. ದಲಿತ ಸಿಎಂ ಕೂಗು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಈಗಾಗಲೇ ಶಾಸಕರು ಸಚಿವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮಹಾದೇವಪ್ಪ ಅವರು ಕೂಡ ಈಗಷ್ಟೇ ಕೊಟ್ಟಿದ್ದಾರೆ, ದಲಿತ ಕೂಗು ಮತ್ತಷ್ಟು ಹೆಚ್ಚಾಗಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಅದಾಗಬೇಕು. ಖರ್ಗೆ ಅವರು ಸಮರ್ಥ ನಾಯಕರಿದ್ದಾರೆ, ನಮ್ಮ ಅಗ್ರಗಣ್ಯ ನಾಯಕ, ಹಾಗಾಗಿ ಅವಕಾಶ ಬಂದರೆ ಅವ್ರಿಗೂ ಕೂಡ ಸಿಗಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ನಿನ್ನೆ ದೇವೇಂದ್ರಪ್ಪ, ಜಗಳೂರು ಶಾಸಕರಾಗಿರುವಂಥ ದೇವೇಂದ್ರಪ್ಪ ಅವರು ಪರಮೇಶ್ವರ್ ಅವರು ಇದ್ದಂತಹ ವೇದಿಕೆಯಲ್ಲೇ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಅದಾದ ನಂತರದಲ್ಲಿ ಈಗ ಈ ಹೇಳಿಕೆಗಳು ಈಗ ಹೊರಬರ್ತಾ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಂದು ಕಡೆ ಪರಮೇಶ್ವರ್ ಅವರ ಪರವಾಗಿ ಹಲವು ನಾಯಕರು ಬ್ಯಾಟಿಂಗನ್ನು ಮುಂದುವರಿಸಿದ್ದಾರೆ. ಸೊ ಇದು ದಲಿತ ಸಿಎಂ ಕೂಗು ಇತ್ತೀಚೆಗೆ ಬಂದಿದ್ದಂಥದ್ದು ಅಲ್ಲ. ಹಿಂದೆ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಈ ದಲಿತ ಸಿಎಂ ಕೂಗು ಬಹಳ ದೊಡ್ಡದಾಗಿ ಕೇಳಿ ಬಂದಿತ್ತು. ಆದರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಅಲ್ಲಿಗೆ ಸೈಲೆಂಟ್ ಮಾಡಿತ್ತು. ಆದರೆ ಮತ್ತೆ ಈಗ ಎರಡನೇ ಬಾರಿ ಅವರು ಸಿಎಂ ಆದ ನಂತರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಸಿಎಂ ಕುರ್ಚಿಯ ಕದನ ಈಗ ಶುರುವಾಗಿದೆ. ಸೊ ಒಳಗೊಳಗೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಯಲ್ಲೇ ಕುಳಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಆದರೆ ಅವರು ಸೈಲೆಂಟ್ ಆಗಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಒಳಗೊಳಗೆ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಹೈಕಮಾಂಡ್ ಇವತ್ತಲ್ಲ ನಾಳೆ ನನಗೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂಥ ನಿರೀಕ್ಷೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಮಠಮಾನ್ಯಗಳು ದೇವಸ್ಥಾನಗಳ ಭೇಟಿಯನ್ನು ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದವಾದರೂ ನನಗೆ ಸಿಗಲಿ ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಯಾವಾಗ ಈ ರೀತಿಯಾಗಿ ಸೈಲೆಂಟ್ ಆಗಿದ್ದಾರೆ ಮತ್ತು ಒಳಗೊಳಗೆ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನು ತರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ದಲಿತ ಸಿಎಂ ಕೂಗನ್ನು ಚಾಲನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೇಕು, ಅಥವಾ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಏನಾದರೂ ಈ ದಲಿತ ಸಿಎಂ ಕೂಗನ್ನು ಮುಂದಕ್ಕೆ ತಂದಿದ್ದಾರಾ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಂಥವ್ರು. ಈಗ ದೇವೇಂದ್ರಪ್ಪ ಅವರ ಸ್ಟೇಟ್ಮೆಂಟ್ ನಂತರ ಒಂದು ಕಡೆ ಖರ್ಗೆ ಹಾಗೆ ಪರಮೇಶ್ವರ್ ಅವರು ಈ ಮುಂಚೂಣಿಗೆ ಬರ್ತಾ ಇದ್ದಾರೆ. ಹಿಂದೆ ಕೂಡ ಪರಮೇಶ್ವರ್ ಅವರ ಹೆಸರು ಮುಂಚೂಣಿಗೆ ಬಂದಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಆ ಸಂದರ್ಭದಲ್ಲಿ ಮುಂಚೂಣಿಗೆ ಬಂದಿತ್ತು ದಲಿತ ಸಿಎಂ ವಿಚಾರದಲ್ಲಿ. ಒಂದು ವೇಳೆ ಏನಾದರೂ ಸಿಎಂ ಬದಲಾವಣೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕಿದ್ದೇ ಆದರೆ
ಆ ಸಂದರ್ಭದಲ್ಲಿ ಈ ಕೂಗನ್ನು ಮತ್ತಷ್ಟು ಹೆಚ್ಚು ಮಾಡುವಂತಹ ಒಂದು ಸನ್ನಿವೇಶಗಳು ಕೂಡ ಈಗಾಗಲೇ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ದಲಿತ ಸಿಎಂ, ಯಾಕೆಂದ್ರೆ ನೀವು ಈಗ ಬೇರೆ ಎಲ್ಲ ಸಮುದಾಯಗಳಿಗೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಈಗ ದಲಿತ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಿ, ಖರ್ಗೆ ಅಥವಾ ಪರಮೇಶ್ವರ್ ಅವರನ್ನ ಆ ಸ್ಥಾನಕ್ಕೆ ತಂದು ಕೂರಿಸಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿಯುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಈಗ ವ್ಯಾಪಕವಾದಂಥ ಒಂದು ಬೆಂಬಲ ಕೂಡ ದಲಿತ ಸಮುದಾಯದಲ್ಲಿರುವಂತಹ ಶಾಸಕರು ಮತ್ತು ಸಚಿವರಿಂದ ಸಿಗ್ತಾ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಓಟ ಏನು ಒಳಗೆ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇರಬಹುದು. ದಲಿತ ಸಿಎಂ ವಿಚಾರವನ್ನು ಮತ್ತಷ್ಟು ಮುನ್ನೆಲೆಗೆ ತರುವ ಮೂಲಕ ಡಿ ಕೆ ಶಿವಕುಮಾರ್ ಮತ್ತೆ ಉಸಿರನ್ನು ಎತ್ತಬಾರ್ದು, ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಅವರು ಎತ್ತಬಾರ್ದು. ಆ ರೀತಿಯಾಗಿ ಇವ್ರು ಏನಾದರೂ ಒಳಗೆ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ದಲಿತ ಸಿಎಂ ಕೂಗಿಗೆ ಮತ್ತಷ್ಟು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವ್ರು ಬಲವನ್ನು ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.